ಮಾಡ್ತೀರಾ? ಮತ್ತು ಈ ತಂದೆ ತಾಯಿ ಬೀಳ್ತೀರಾ, ಅದು ಎಷ್ಟೇ ಮಕ್ಕಳಿರಲಿ, ಹೆಣ್ಣಾಗಲಿ ಗಂಡಾಗಲಿ, ದಯವಿಟ್ಟು ಮಕ್ಕಳುಗಳ ಜೊತೆ ನಿಮ್ಮ ಸಂಪರ್ಕ ಹೇಗಿದೆ ಅಂದರೆ ದ ಕನೆಕ್ಟ್ ವಾಟ್ ಯು ಹ್ಯಾವ್, ಅದು ತುಂಬ ಡಿಸಸಿವ್ ಫ್ಯಾಕ್ಟರ್. ತಂದೆ ಜೊತೆ ಮಕ್ಕಳ ಸಂಬಂಧನೇ ಚೆನ್ನಾಗಿರಲ್ಲ. ಯಾವಾಗ ಆ ತಂದೆ ಕರೆಕ್ಟ್ ಮಾಡಕ್ಕೆ ಹೋಗ್ತಾನೆ ಮಕ್ಕಳನ್ನ, ಅವತ್ತು ಯಾವುದೋ ಆ ತಪ್ಪುಗಳು ಸರಿ ಹೋಗಲ್ಲ. ತಾಯಿ ಮಕ್ಕಳ ಜೊತೆ ಸಂಪರ್ಕ ತುಂಬ ಚೆನ್ನಾಗಿರುತ್ತೆ, ಭಾವನೆಗಳ ಸಂಪರ್ಕ ಚೆನ್ನಾಗಿರುತ್ತೆ. ಆ ತಾಯಿ ಆ ಮಕ್ಕಳನ್ನ ಸರಿಪಡಿಸಕ್ಕೆ ಹೋದರೆ ಖಂಡಿತ ಮಕ್ಕಳು ತಿದ್ಕೋತಾರೆ. ಸೊ ಕನೆಕ್ಟ್ ಬಿಫೋರ್ ಯು ಕರೆಕ್ಟ್ ಅಂತ ಒಂದಿದೆ. ಯಾವ್ಯಾವುದೋ ಸ್ಥಿತಿನಲ್ಲಿ ಮನಸ್ಥಿತಿ ಹೆಂಗೆಂಗೋ ಇದ್ದಾಗ ಮಕ್ಕಳುಗಳಿಗೆ ಪನಿಷ್ ಮಾಡೋದು, ಮಕ್ಕಳುಗಳನ್ನ ಬೈಯೋದು, ಮಕ್ಕಳುಗಳನ್ನ ತಿದ್ದಕ್ಕೆ ಹೋಗೋದು, ತುಂಬ ಹೊತ್ತು ಬೋಧನೆ ಕೊಡೋದು ಮಾಡೋದ್ರಿಂದ ನೀವು ಅಂದ್ಕೊಂಡಿರೋದು ಒಂದು ಮಕ್ಕಳ ಮೇಲೆ ಪರಿಣಾಮ ಬೀರಲ್ಲ. ನೀವೇನು ಅಂದ್ಕೊಂಡಿರಲ್ಲ, ಅದು ಉಲ್ಟಾನೇ ಹೊಡೆಯುತ್ತೆ. ಇವತ್ತಿಂದ ಕಟ್ ಶಾರ್ಟ್. ಎಷ್ಟು ಹೇಳಬೇಕು ಅಷ್ಟೇ ಹೇಳಬೇಕು. ನೀವು ಭಾಷಣ ಶುರು ಮಾಡಿದ್ರೆ ಬೋಧನೆ ಅಂತಾರೆ, ಮಕ್ಕಳುಗಳೇ ಅದು ಪದಗಳೇ ಬೇರೆ ಇಟ್ಟಿರ್ತಾರೆ, ನಿಮಗೆ ಗೊತ್ತಿರಲ್ಲ. ಆ ಪದಗಳು ಬಳಸ್ತಾರೆ, ಅದನ್ನು ಕೇಳಿದ್ರೆ ನಮ್ಮಂಥವ್ರಿಗದು ಅಂದರೆ ನಾವು ಎಲ್ಲೋ ಹೊರಟೋಗ್ತೀವಿ, ಇಮ್ಯಾಜಿನ್ ಮಾಡೋಕ್ಕಾಗಲ್ಲ. ಅಂಥ ಪದಗಳನ್ನ ಇಟ್ಟಿರ್ತಾರೆ ಅಪ್ಪ ಅಮ್ಮನ ಮಾತುಗಳಿಗೆ. ಅದಕ್ಕೆ ನೀವು ಬಲಿಗಳಾಗಬೇಡಿ ಆಯಿತಾ. ಆ ಪದಗಳು ನಾನು ಹೇಳೋಕ್ಕೂ ಬರಲ್ಲ, ಅಷ್ಟು ಎಲ್ಲೆಲ್ಲೋ ಇದೆ ಪದಗಳು, ಬಿಡಿ. ಇವತ್ತಿಂದ ಏನು ಹೇಳಬೇಕೋ ಹೇಳಿ. ಎಲ್ಲದಕ್ಕಿಂತ ಮಿಗಿಲಾಗಿ ಆ ಮಗು ನಿಮ್ಮ ಹತ್ರ ಏನೋ ಹೇಳಕ್ಕೆ ಬಂದಿದೆ ಅಂದರೆ ಕೇಳುಗರಾಗಿ ಸರಿ ತಪ್ಪು ನಿರ್ಧಾರ ಮಾಡಬೇಡಿ. ಮನಸ್ಪೂರ್ವಕವಾಗಿ ನಿಮ್ಮ ಹತ್ರ ಮಾತಾಡುವಂಥ ಮಕ್ಕಳುಗಳನ್ನ ಬೆಳೆಸಿ. ಏನೇ ಸಮಸ್ಯೆ, ಅದು ಫೇಲಾ, ಯಾವುದೋ ಹುಡುಗನ ಇಷ್ಟಪಟ್ಟಿದ್ದೀನಾ, ಅಥವಾ ಏನೋ ಕದ್ದಿದ್ದೀನಾ, ಅಥವಾ ಏನೋ ನನಗೆ ಯಾರೋ ಮೋಸ ಮಾಡಿದ್ರ, ಏನೇ ನಡೆದಿರ್ಬೋದು ಆ ಮಗು ಜೀವನದಲ್ಲಿ, ಮುಕ್ತವಾಗಿ ನಿಮ್ಗಳ ಹತ್ರ ಬಂದು ಅದನ್ನು ವ್ಯಕ್ತಪಡಿಸುವಂಥ ಅಪ್ಪ ಅಮ್ಮನಾಗಿ ಆ ಮನೆ ವಾತಾವರಣನ ಆ ರೀತಿ ಕಲ್ಪಿಸ್ಕೊಡಿ. ನಾನು ಇಷ್ಟಕ್ಕೆ ಮುಗಿಸ್ತೇನೆ. ಅಂದರೆ ಸಾಕಷ್ಟು ಜನ ಇದ್ದಾರೆ, ನೆಕ್ಸ್ಟ್ ಕಂಟಿನ್ಯೂ ಮಾಡೋಕ್ಕೆ. ನಿಮ್ಮ ಕಡೆಯಿಂದ ಏನಾದರೂ ಹೇಳೋದಿದ್ರೆ ಕೇಳೋದಿದ್ರೆ ದಯವಿಟ್ಟು ಕೇಳಿ. ಒಂದು ನಿಮಿಷ. ಏನಾದರೂ ಪ್ರಶ್ನೆಗಳಿದೆ?